ಎಲ್ಲ ಬಿಟ್ಬಿಟ್ಟವ್ರೆ, ಕಕ್ಕೊಂಬಿಡ್ತು, ಕರೆಕ್ಟಾಗಿ ಹೊಡಿಲಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ ನೀಟಾಗಿ ಹೋಯ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅಕ್ಕಿ ರಕ್ಷಕರಿಂದ ರಕ್ಷಿಸಿದ ಪಕ್ಷಿ ಪಾರಿವಾಳ. ನೋಡಿ, ಇವರೇ ರಕ್ಷಕರು. ಕೋತಿಯಿಂದ ಬಚಾವ್ ಮಾಡಿದ್ರು, ಮತ್ತು ಬೆಕ್ಕಿಂದ ಕೂಡ ಬಚಾವ್ ಮಾಡಿದ್ರು. ಈಗ ಅದಕ್ಕೆ ಮೆಡಿಷನ್ ಹಾಕಿ ರಕ್ಷಿಸ್ತಿದ್ದಾರೆ. ಪರಿಚಯ, ಇಂಟ್ರೊಡಕ್ಷನ್. ಬೀದಿಯಲ್ಲಿ ಕೋತಿ ಮತ್ತು ಬೆಕ್ಕಿನ ದಾಳಿಗೆ ಒಳಗಾಗಿ ಸಂಕಷ್ಟದಲ್ಲಿದ್ದ ಒಂದು ಪುಟ್ಟ ಪಾರಿವಾಳವನ್ನು ರಕ್ಷಿಸಿದ ಅಟ್ ಟಮ್ಲರ್ ಪಿಜನ್ಸ್ ಬ್ಯಾಂಗ್ಳೂರ್ ಚಾನೆಲ್ನ ಕಾರ್ಯಾಲೋಚಕರು ಮಾದರಿ. ಸಮಯಕ್ಕೆ ಸರಿಯಾಗಿ ಸ್ಪಂದಿಸಿ ಪಾರಿವಾಳವನ್ನು ಮನೆಗೆ ತಂದು ಸಿರಿಂಜ್ ಮೂಲಕ ನೀರು ಮತ್ತು ಮೆಡಿಸಿನ್ ನೀಡಿ ಕಾಡು ತಿನ್ನಿಸಿ ಆರೈಕೆ ಮಾಡುತ್ತಿರುವ ಇವರ ಪ್ರಯತ್ನ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ. ಇದು ಕೇವಲ ಒಂದು ಪಾರಿವಾಳದ ರಕ್ಷಣೆಯಲ್ಲ, ಪ್ರೀತಿ ಮತ್ತು ಕರುಣೆಯ ಒಂದು ಮಹತ್ವದ ಸಂದೇಶ. ನಿಮ್ಮ ಸ್ನೇಹಿತರಿಗೆ ನನ್ನ ಅಭಿನಂದನೆಗಳು. ನಿನ್ ಬಿಟ್ರೆ ಇನ್ಯಾರಿದ್ದಾರೆ ಹೇಳ? ನಮ್ಮ ಇದರಲ್ಲೇ ಅದೇ ಸೆಂಟ್ ಹಾಕೋ ಬಡ್ಡಿ ಮಗ ಏನ್ರಿ ಮಿಕ್ಸ್ ಮಾಡಿ, ಅದು ವೆಲ್ ಮಿಕ್ಸ್ ಮಾಡಿ ತುರ್ಕ್ತಾ ಇದ್ದೀರಾ? ತಿಂತಾನೆ ಇಲ್ಲ ಅದು. ಅದು ತಿನ್ನೋದು ಬೇಕಾಗಿಲ್ಲ, ಡೈಜೆಷನ್ ಮಾಡ್ಕೊಳೋಂಥದ್ದು. ತಿಂತಾನೆ ಇಲ್ಲ, ಅದು ತುರ್ಕ್ತಾ ಇದ್ದೀರ ಹಂಗೆ ಒಂದೊಂದೇ ಒಳ್ಳೆ ರಾಗಿ ಮಿಷನ್ಗೆ ರಾಗಿ ಹಾಕ್ತಾರಲ್ಲ ಹಂಗೆ. ಅವ್ರ ಅಪ್ಪ ಅಮ್ಮ ತಿನ್ಸಿದ್ರೆ ಮಾತ್ರ ಅವ್ರು ಬಂದೋದು, ಬೇರೆಯವ್ರು ತಿನ್ಸಿದ್ರೆ ಡೌಟ್ಗೆ ಬಂದಲ್ಲ. ನಾವೇ ಬಲವಂತ ಮಾಡಿ ತಿನ್ನಿಸ್ಬೇಕು. ಕಣ್ಣು ಕಿತ್ತಾಕ್ಬಿಡ್ತೀರಾ ಮುಚ್ಕೊಂಡು ಅದು ಕಣ್ಣ. ₹20 ಕೊಡೋ. ದಿಢೀರ್ ಅಂತ ಇಷ್ಟು ದೊಡ್ಡ ಅಮೌಂಟ್ ಕೇಳಿದ್ರೆ ನನ್ನ ಹತ್ರ ಇರುತ್ತೆ. ಇಂಥ ಮನೆಗೆ ಎಷ್ಟು ಸಾಕಾಗುತ್ತೆ. ನಾನು ಅದು ಫುಲ್ ಅಷ್ಟು ತಿನ್ನುತ್ತಾ? ಇಲ್ಲ, ಹೊಟ್ಟೆ ಸ್ವಲ್ಪ ತುಂಬ ಹೊತ್ತು ತಿಂತೀನಿ. ತಲೆಸು ಬಂದ್ಬಿಟ್ಟು ಇಂಜೆಕ್ಷನ್ ಕೊಟ್ಟರೆ ಅಂತ ಡಾಕ್ಟರ್ ಕೇಳ್ತಾರಲ್ಲ, ಏನು ತಿಂದೆ ಟಾಸ್ಟನ್ನ ಅಂತ. ಕುಡಿತಾರೆ, ಹೌದು. ಬೇರೆಗಿದೆಯಾ ಅಂದರೆ ಹಾಂ ಒಂಚೂರು ಆಯ್ತು ಹಾಕಿ. ಚೆನ್ನಾಗಿರೋದಿಲ್ಲ ಇವ್ರು ಬಿಡೋದು ಔಷಧಿ ಅದೆಲ್ಲ. ಏನು ಮನುಷ್ಯ ತಿನ್ನೋದ? ಮನುಷ್ಯ ತಿನ್ಬೋದು ಕಣ, ನಿಜ ಕಣ. ಬೇದಿ ವಾಂತಿ ಹಾಕ್ತಿದ್ರೆ ಅದನ್ನ ಹಾಕ್ತಾರೆ. ನೀರಲ್ಲಿ ಇಷ್ಟು ಲೀಟ್ರ್ ನೀರಿಗೆ ಇಷ್ಟು ಲೀಟ್ರ್ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ನನ್ನ ಪೂಜೆ ಜೊತೆಗೆ ಇವರ ಮನೋಜ್ಞಾನ ಇದ್ರೇನೆ ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸೋಕ್ ಸಾಧ್ಯ. ಆವತ್ತು ನಾನು ಹೋಮ ಮಾಡುವಾಗ ನನ್ನ ಪೂಜೆಗೆ ಭಂಗ ಆಯಿತು. ಆಗ ಇವರು ಮೇಲಿನ ಅವ್ರಿಗೆ ಏನು ಗೊತ್ತು ಪಾಪ, ಯಾರೋ ಹೊಸರು ಏನೋ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಸಾಕಿಲ್ಲ ದಿನ ಅವರೇ ಗುಳುಮ್ ಅಂತ ಅಂತಾರೆ. ನಿಮಗೆ ದಿನ ಕೊಡ್ತಾಯಿಲ್ಲ, ಅದಕ್ಕೆ ಸ್ವಲ್ಪ ಬೇಡ, ನನಗೆ ಬೇಡ ಅಂತ ಹೋಗ್ತಾ ಇತ್ತು. ಅದೇ ನಾವು ಬಿಡಲ್ಲ, ಯಾರಿಗೂ ತಿನ್ನೋ ಎಲ್ಲ ಎಷ್ಟೊಂದು 2 ಅವರ್ ತೆಗೆಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವತ್ತು ದಿವಸ ಎರಡು ನೀರು ಕೊಡ್ಸೋಣ. ಓಕೆ ಆರಲ್ಲ ಈಗ ಅದು? ಇಲ್ಲ ರೀ, ಇನ್ನೂ ಅದಕ್ಕೆ ಇನ್ನೂ ಶಕ್ತಿ, ಇನ್ನೂ ಚಿಕ್ಕ ಮರಿ ಪಾಪ. ಇನ್ನೂ ಒಂದು ಎದುರು ಹೋಗು. ನಾನಿರೋದಕ್ಕಿಂತ ಹೆಚ್ಚಾಗಿ ಇವರಿದ್ರೇನೆ ಒಳ್ಳೇದು. ನನ್ನ ಪೂಜೆ ಜೊತೆಗೆ ಇವರ ಮನೋಜ್ಞಾನ ಇದ್ರೇನೆ. ಏನು ಹಂಗೆ ಹೊಡೆದ್ಬಿಟ್ರೆ 2 ನಿಮಿಷಕ್ಕೆ ಏನು ಮಿಕ್ಸೇ ಮಾಡಿಲ್ಲ ಅದಕ್ಕೆ? ಮಿಕ್ಸ್ ಮಾಡಿದ್ದಾರೆ. ಒಬ್ಬರು ನೀರು ಥರನೇ ಕಾಣಿಸ್ತೈತೆ. ಜಂಗ್ಲಿ ಬರೋಲ್ಲ, ಚಿಕ್ಕಣ್ಣ ಥರ ಜಂಗ್ಲಿ ಎಲ್ಲ ಬಿಟ್ಬಿಟ್ಟವ್ರೆ, ಕಕ್ಕೊಂಬಿಡ್ತು, ಕರೆಕ್ಟಾಗಿ ಹೊಡಿಲಿಲ್ಲ.
ಔಷಧಿ ಕೊಡ್ತಾವ್ರೆ. ನಿನ್ನ ಮನೆಗೆ ತಗೊಂಡು ಹೋಗ್ತಾರ ಅಣ್ಣ ಸಾರಿ ತಗೊಳ್ಳಿ. ಹಾಕ್ರಿ ಇನ್ನೊಂಚೂರು ನೀರು. ಇಲ್ಲ ಫಸ್ಟ್ ಬಂದು ಫಸ್ಟು ಸುಮ್ಮನೆ ತಗೊಂತು 2ನೇ ಸತಿ ವಾಮಿಟ್ ಮಾಡ್ಬಿಡ್ತು. ಕೊಡಿ ಹೋಗಿ ಇನ್ನೊಂದು ಇನ್ನೊಂಚೂರು ಹಾಕಿ. ವಾಮಿಟ್ ಮಾಡಿಲ್ಲ. ವಾಮಿಟ್ ಮಾಡಿ ವಾಪಸ್ ಬಂದಿದ್ದು ಅದು. ನೀಟಾಗಿ ಹಾಕಿಲ್ಲ ಒಳಿಕದು. ನೀನು ಫಸ್ಟ್ ಸತಿ ಹಾಕಿರೋ ನೀಟಾಗಿ ಹೋಯ್ತದು. 2ನೇ ಸತಿ ನೀಟಾಗಿ ಹಾಕಿಲ್ಲ. ಅದಕ್ಕೆಲ್ಲ ಅನುಭವ ಬೇಕು. ನೋಡಿ ನೀಟಾಗಿ ಹೋಯ್ತು. ಹಾಂ ರೆಡಿ. ಒಳಗಡೆಗೆ ಕಾಳಿಗೆ ಹಾಕಿ ತಿನ್ಲಿ. ಇವರು ಪ್ರಖ್ಯಾತ ವೈದ್ಯರು, ಮನೋವೈದ್ಯರು. ಎಲ್ಲಿಂದ ಕಲ್ತ್ಕೊಂಬ ಕೇರಳ ಇವರಿಂದ ಆಯುರ್ವೇದಿಕ್ ಕಲ್ತ್ಕೊಂಡ್ ಕಥಕಳಿ ಕುಚಿಪುಡಿ. ಅದು ಇನ್ನ ಚಿಕ್ಕ ಮರಿ ರೀ ಅದು ಪಾಪ. ಸರಿ ಕಾಳು ಹಾಕ್ರೆ ಒಳಗೆ ತಿನ್ಲಿ. ಒಂದೊಂದು ಕಾಳು ತಿನ್ನತ್ತೆ. ಅದು ಎತ್ತಲ್ಲ ಅದು. ಇನ್ನ ಒಂದು ತಿಂಗಳು ಬೇಕಾದ್ರೆ ಮೇವೆತ್ತಕ್ಕೆ. ನೀವು ಅದು ತಗೊಂಡು ಹೋಗ್ತೀರಾ ಇಲ್ಲೇ ಬಿಡ್ತೀರಾ? ಇಲ್ಲೇ ಸೇವ್ ಮಾಡಿ ಇಲ್ಲೇ ಬಿಟ್ಬಿಡೋರು. ಅದನ್ನ ತಗೊಂಡೋಗೋಂಥ ಪಾನಿಗಳಲ್ಲ. ಜಂಗ್ಲಿ ಸಾಕಾಗಲ್ಲ. ಅಂದ್ರೆ ನೀಟಾಗಿ ಇದು ಮಾಡಿ ನೀಟಾಗಿ ಸ್ವಲ್ಪ KG ಜಾಸ್ತಿ ಬರಂಗೆ ಮಾಡಿ ಚಿಕನ್ ಕೊಡಿ. ಮನೆಗೂ ತಿನ್ಕೊಂಡಾನೆ ತಿಂತಾನು. ಇಲ್ಲ, ಟೇಸ್ಟ್ ನೋಡಿ. ಒಲೆ ಮೇಲೆ ಹಚ್ಚಿ ಒಗ್ಗರಣೆ ಹಾಕಿ ಮಸಾಲೆ ಹಾಕಿ ಈರುಳ್ಳಿ ಟೊಮೊಟೊ ಎಲ್ಲ ಅರ್ದು, ಒಂದು ಇಂಜೆಕ್ಷನ್ ಕೊಡೋಣ. ಈರುಳ್ಳಿ ಟೊಮೊಟೊ ಎಲ್ಲ ಅರ್ದು ಮೆಣಸಿನ್ಕಾಯಿ ಅರ್ದು ಒಗ್ಗರಣೆ ಹಾಕಿ ಅಣ್ಣ ಅದ್ರ ಮೇಲೆ ಪೌಡರ್ ಕಲಸಿ ಕೊಡು. ಚಿಕನ್ ಬಾಯ್ ಹಿಂಗೆ ಹಾಕ್ಬಿಡ್ರಿ. ಹಿಂಗೆ ಹಿಂಗೆ ಅಂತೀನಿ. ಹಿಂಗೆ ಚಿಕನ ನಿಮ್ಮ ಮಕ್ಕ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು.